ನಾವು ಬಿಗ್ ಬಾಸ್ ನಲ್ಲಿದ್ರು ಒಂದೇ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀವಿ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಅಶ್ವಿನಿ ಗೌಡ ಶಾಕಿಂಗ್ ರಿಯಾಕ್ಷನ್. ನಾನು ಮತ್ತು ಗಿಲ್ಲಿ ನಟ ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾದ್ರೆ ಹಯಗ್ರೀವ ಸಿನಿಮಾದಲ್ಲಿ ಇಬ್ರು ಕೂಡ ಒಟ್ಟಿಗೆ ಆಕ್ಟ್ ಮಾಡಿದ್ದೀವಿ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಹೊರಗಡೆ ಬರೋವರೆಗೂ ಕೂಡ ಇದು ನಮಗೆ ತಿಳಿದೇ ಇರಲಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಇನ್ನಷ್ಟು ಹೆಚ್ಚು ಸಿನಿಮಾಗಳಲ್ಲಿ ಜೋಡಿಯಾಗಿ ಕಾಣಿಸಿಕೊಳ್ಳುತ್ತೇವೆ ಅಂತ ನನಗೆ ಅನಿಸುತ್ತಿದೆ ಎಂದು ಬಿಗ್ ಬಾಸ್ ಅಶ್ವಿನಿ ಗೌಡ ಅವರು ಹೇಳಿದ್ದಾರೆ. ಹಯಗ್ರೀವ ಸಿನಿಮಾದಲ್ಲಿ ಬಿಗ್ ಬಾಸ್ ಅಶ್ವಿನಿ ಗೌಡ ಅವರು ಕಮಿಷನರ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ನಟ ಧನ್ವೀರ್ ಅವರೊಂದಿಗೆ ಮೊದಲ ಬಾರಿಗೆ ತೆರೆ ಹಂಚಿಕೊಂಡಿದ್ದಾರೆ. ವಿಶೇಷ ಅಂತಂದ್ರೆ ಗಿಲ್ಲಿ ನಟ ಅವರು ಕೂಡ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಇನ್ನು ಅಶ್ವಿನಿ ಗೌಡ ಅವರು ಇದರ ಬಗ್ಗೆ ಹೇಳಿದ್ದೇನು ಗೊತ್ತಾ? ನಮ್ಮ ಸಿನಿಮಾಗೆ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತಿದೆ. ಈ ಸಿನಿಮಾದಲ್ಲಿ ನಾನು ವಿಶೇಷವಾದಂತಹ ಪಾತ್ರ ನಿಭಾಯಿಸಿದ್ದೇನೆ. ಕಮಿಷನರ್ ಪಾತ್ರ ಇಷ್ಟು ಚೆನ್ನಾಗಿ ಮೂಡಿ ಬರುತ್ತೆ ಅಂತ ನಾನು ನಿರೀಕ್ಷಿಸಿರಲಿಲ್ಲ. ಸಿನಿಮಾ ಅಂತ ಬಂದಾಗ ನಾವು ಬರೀ ನಮ್ಮ ಪಾತ್ರ ಮಾತ್ರ ನಾವು ಕೇಳ್ತೀವಿ. ಇಡೀ ಸಿನಿಮಾವನ್ನು ಕೂತುಕೊಂಡು ನೋಡಿದಾಗ ಗೊತ್ತಾಗುತ್ತೆ ಇದು ಫ್ಯಾಮಿಲಿ ಕೂತುಕೊಂಡು ನೋಡುವಂತಹ ಸಿನಿಮಾ. ನನ್ನ ಪಾತ್ರ ಕೂಡ ಅಷ್ಟೇ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲ ತರನೂ ಇದೆ. ಒಂದೇ ಲವ್ ಸ್ಟೋರಿ ಅಲ್ಲ, ರೊಮ್ಯಾಂಟಿಕ್ ಮತ್ತು ಆಕ್ಷನ್ ಆ ತರಹ ಅಲ್ಲ. ಒಂದೊಂದು ಹಂತದಲ್ಲೂ ನಾವು ಒಂದೊಂದನ್ನು ಕಾಣುತ್ತಾ ಹೋಗ್ತೀವಿ. ಮೈಥಾಲಜಿ ಅನ್ಸುತ್ತೆ, ಇದು ರೊಮ್ಯಾಂಟಿಕ್ ಸಿನಿಮಾ ಅನ್ಸುತ್ತೆ, ಲವ್ ಸಿನಿಮಾ ಅನ್ಸುತ್ತೆ, ಎಲ್ಲವೂ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಹಾಗಾಗಿ ಇದು ಕಂಪ್ಲೀಟ್ ಪ್ಯಾಕೇಜ್, ಎಲ್ಲರೂ ನೋಡಬೇಕಾದಂತಹ ಕಂಪ್ಲೀಟ್ ಮತ್ತು ಕ್ಲೀನ್ ಸಿನಿಮಾ ಹಯಗ್ರೀವ. ಒಂದು ಸಿನಿಮಾ ಒಂದು ಶೋ ಅಂತ ಅಂದಾಗ ಒಂದು ಹೀರೋನು ಇರಬೇಕು, ವಿಲ್ಲನ್ ಕೂಡ ಇರಬೇಕು, ಮತ್ತೆ ಕಾಮಿಡಿ ಕೂಡ ಇರಬೇಕು. ಎಲ್ಲವೂ ಸೇರಿದಾಗ ಮಾತ್ರ ಒಂದು ಸಿನಿಮಾ ಆಗೋದಕ್ಕೆ ಸಾಧ್ಯ. ಅದರಂತೆಯೇ ಬಿಗ್ ಬಾಸ್ ಶೋ ಕೂಡ ಎಲ್ಲರೂ ಇರಬೇಕು, ಹೀರೋ ಇರಬೇಕು, ಹೀರೋಯಿನ್ ಇರಬೇಕು, ವಿಲ್ಲನ್ ಇರಬೇಕು, ಕಾಮಿಡಿಯನ್ ಕೂಡ ಇರಬೇಕು. ಬಿಗ್ ಬಾಸ್ ಅದೊಂದು ಆಟ ಅಷ್ಟೇ. ನಾವಂದುಕೊಂಡಿರಲಿಲ್ಲ ಈ ಸಂಬಂಧ ನಮ್ಮ ಹಯಗ್ರೀವ ಸಿನಿಮಾದಲ್ಲೂ ಕಂಟಿನ್ಯೂ ಆಗುತ್ತೆ ಅಂತ. ಗಿಲ್ಲಿ ಮತ್ತು ನಾನು ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾದ್ರೆ ಹಯಗ್ರೀವ ಸಿನಿಮಾದಲ್ಲಿ ನಾವು ಒಂದು ಪಾತ್ರ ಮಾಡಿದ್ದೀವಿ ಅಂತ ನಮಗೆ ಹೊರಗಡೆ ಬರುವವರೆಗೂ ಕೂಡ ಗೊತ್ತಿರಲಿಲ್ಲ. ಬಂದ ಮೇಲೆ ನಮಗೂ ಅದು ಗೊತ್ತಾಗಿದ್ದು. ಮೊದಲು ವೇದಿಕೆ ಮೇಲೆ ನಾನು ಮತ್ತು ಗಿಲ್ಲಿ ಹಂಚಿಕೊಂಡಿದ್ದು ಹಯಗ್ರೀವ ಸಿನಿಮಾ ಮಂಡ್ಯದಲ್ಲಿ. ಖಂಡಿತ ಖುಷಿ ಇದೆ. ಮುಂದಿನ ದಿನಗಳಲ್ಲಿ ನಾವು ಇನ್ನಷ್ಟು ಹೆಚ್ಚು ಸಿನಿಮಾಗಳಲ್ಲಿ ಜೋಡಿಯಾಗಿ ಕಾಣಿಸಿಕೊಳ್ತೀವಿ ಅಂತ ನನಗೂ ಕೂಡ ಅನಿಸ್ತದೆ ಅಂತ ಅಶ್ವಿನಿ ಅವರು ಹೇಳಿದ್ದಾರೆ. ಧನ್ವೀರ್ ಜೊತೆ ನಾನು ಇದೇ ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡ್ತಿರೋದು. ಅವರು ಕೂಡ ಡಿ ಬಾಸ್ ದೊಡ್ಡ ಫ್ಯಾನ್. ನನಗೂ ಕೂಡ ದರ್ಶನ್ ಅಣ್ಣ ಅಂದ್ರೆ ತುಂಬಾ ಇಷ್ಟ. ಅವರ ಜೊತೆಯಲ್ಲೂ ನಾನು ಒಂದು ಸಿನಿಮಾ ಆಕ್ಟ್ ಮಾಡಿದ್ದೆ. ಈ ಸಿನಿಮಾದಲ್ಲಿ ಧನ್ವೀರ್ ಜೊತೆ ಆಕ್ಟ್ ಮಾಡುವಾಗ ಧನ್ವೀರ್ ಅವರ ಪರ್ಸನಾಲಿಟಿ, ಅವರ ಖಡಕ್ ಮಾತು ಎಲ್ಲವನ್ನು ನೋಡುವಾಗ ಡಿ ಬಾಸ್ ಅವರಿಗೆ ಹೋಲಿಕೆನೇ ಜಾಸ್ತಿ ಕಾಣ್ತಾ ಇತ್ತು. ಧನ್ವೀರ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಪೊಲೀಸ್ ಪಾತ್ರ ಕೂಡ ಅವರಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತಿದೆ. ಅವರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು ನನಗೆ ತುಂಬಾ ಖುಷಿ ಇದೆ ಎಂದು ಅಶ್ವಿನಿ ಅವರು ಹೇಳಿದ್ದಾರೆ. ವೀಕ್ಷಕರೇ, ಖಂಡಿತವಾಗಿಯೂ ನೀವು ಹಯಗ್ರೀವ ಸಿನಿಮಾ ನೋಡಿದ್ರ? ಸಿನಿಮಾ ಹೇಗಿದೆ ಮತ್ತು ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.